ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸದ್ಯ ಪಾಕಿಸ್ತಾನಕ್ಕೆ ಪಾಠ ಕಲಿಸೋ ನಿಟ್ಟಿನಲ್ಲಿ ರಿವೆಂಜ್ ನಿಟ್ಟಿನಲ್ಲಿ ಬಹುದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಹೆಂಗ್ ಮಾಡ್ತಾರೆ? ಸುಮ್ಮನೆ ಮಾತಿಗೆ ಘೋಷಣೆ ಮಾಡಿಬಿಟ್ರು, ನೀರು ನಿಲ್ಲಿಸ್ತೀವಿ ಅಂದ್ರು, ನೀರು ನಿಲ್ಲಿಸೋಕೆ ಡ್ಯಾಮ್ ಇದೆಯಾ? ಇಂಥದ್ದೆಲ್ಲ ಪ್ರಶ್ನೆಗಳು ನಮ್ಮದೇ ದೇಶದಲ್ಲಿ ಪ್ರತಿಪಕ್ಷಗಳು ಕೇಳ್ತಾ ಇದ್ರಲ್ವಾ, ಅದಕ್ಕೆ ಬಹುದೊಡ್ಡ ಉತ್ತರವನ್ನ ಕೊಡ್ತಾ ಇದೆ ಈಗ ಪಾಕಿಸ್ತಾನಕ್ಕೆ. ಅಸಲಿ ಶಾಕ್ ಭಾರತ ಕೊಡ್ತಿರೋದು. ಮೊನ್ನೆ ಆಯ್ತಲ್ಲ ಘೋಷಣೆಗಳು, 6 ಘೋಷಣೆಗಳು, ಅದಲ್ಲ, ಈಗ ಆಗ್ತಿರೋದು ಅಸಲಿ ಶಾಕ್. ಅಮಿತ್ ಶಾ ನೇತೃತ್ವದಲ್ಲಿ ಬಿಗ್ ಮೀಟಿಂಗ್ ನಲ್ಲಿ ಮಹತ್ವದ ತೀರ್ಮಾನ ಆಗಿದೆ, ಅದನ್ನ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕಿಂತ ಮುಂಚೆ 7 ಉಗ್ರರ ಮನೆಗಳು ಧ್ವಂಸ ಮಾಡಿ ಬಿಸಾಕಿದ್ದಾರೆ ನಮ್ಮ ಸೈನಿಕರು. ಮತ್ತೊಂದು ಕಡೆಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಪಲಾಯನ ಮಾಡಿರೋದು. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗಿದ್ದಾನೆ? ಹಾಗಾದ್ರೆ ಎಲ್ಲಿಗೆ ಓಡ್ ಹೋಗಿದ್ದಾನೆ? ಮೊನ್ನೆಯಷ್ಟೇ ಕಂಠನಾಳ ಅನ್ನೋ ಭಾಷಣ ಬೆಗೆದಿದ್ದ, ಕಾಶ್ಮೀರ ಬೇಕು, POK ಬಿಡಿ, ಕಾಶ್ಮೀರ ಬೇಕು ಅಂತ ಭಾಷಣ ಬೆಗೆದಿದ್ದ ಸೇನಾ ಮುಖ್ಯಸ್ಥನ ಕಥೆ ಏನಾಗಿದೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಓಡ್ ಹೋಗಿದ್ದಾನೆ. ಈಗ ಓಡ್ ಹೋಗಿ ಬ್ರಿಟನ್ನಲ್ಲಿ ತನ್ನ ಫ್ಯಾಮಿಲಿ ಸೇಫ್ ಮಾಡೋದಿಕ್ಕೆ ಪ್ರೈವೇಟ್ ಜೆಟ್ ಅಲ್ಲಿ ಪಲಾಯನ ಮಾಡಿರೋದು. ಪಾಕಿಸ್ತಾನ ತೊರೆದಿದ್ದಾನೆ ಬ್ರಿಟನ್ಗೆ. ಜನರಲ್ ಅಸೀಂ ಮುನೀರ್ ಕುಟುಂಬ ಶಿಫ್ಟ್ ಆಗಿದೆ. ಪ್ರೈವೇಟ್ ಜೆಟ್ ಅಲ್ಲಿ ತನ್ನ ಫ್ಯಾಮಿಲಿಯನ್ನ ಸೇಫ್ ಮಾಡಿಕೊಂಡು ಅಲ್ಲಿ ಹೋಗಿ ತಲೆ ಮರೆಸ್ಕೊಂಡ. ಹಾಗಾದ್ರೆ ಈ ಮುನೀರ್ ಮೊನ್ನೆ ಉದ್ದುದ್ದ ಭಾಷಣ ಬಿಗಿದು ಪಾಕಿಸ್ತಾನದ ಈಗ ಹುಟ್ಟೋ ಮಕ್ಕಳಿಗೆ ಎಲ್ಲರಿಗೂ ಕೂಡ ಕತೆ ಹೇಳಿ ಅಂತ ಮೌಲ್ವಿ ರೀತಿ ಭಾಷಣ ಮಾಡಿದಂಥ ಸೇನಾ ಮುಖ್ಯಸ್ಥನ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಕಾಶ್ಮೀರ ಬೇಕು ಅಂತ ಭಾಷಣ ಬಿಗದಂಥ ಈ ಮುನೀರ್ ಈ ಪಹಲ್ಗಾಮ್ ದಾಳಿಯ ಹಿಂದೆ ISI ಮತ್ತು ಇವರೆಲ್ಲರೂ ಇದ್ದಾರೆ ಅನ್ನೋದು ನಮಗೆ ಪಕ್ಕಾ ಮಾಹಿತಿ ಸಿಕ್ಕಿದೆಯಲ್ಲ. ಈಗ ಭಾರತ ತಿರುಗಿ ಬೀಳ್ತಾ ಇದ್ದ ಹಾಗೆ ಓಡಿ ಹೋದ ಈ ಮುನೀರ್ ಕುಟುಂಬ, ಇಡೀ ಕುಟುಂಬ ತಗೊಂಡು ಪ್ರೈವೇಟ್ ಜೆಟ್ ಅಲ್ಲಿ ಬ್ರಿಟನ್ಗೆ ಓಡ್ ಹೋಗಿದ್ದಾನೆ. ನ್ಯೂ ಜೆರ್ಸಿಗೆ ಕಂಪ್ಲೀಟ್ ಫ್ಯಾಮಿಲಿ ಶಿಫ್ಟ್ ಆಗಿದೆ ಖಾಸಗಿ ಏರ್ಕ್ರಾಫ್ಟ್ ನಲ್ಲಿ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸೊ ಎಂತಹ ಹೇಳಿಗಳು ನೋಡಿ. ಇಲ್ಲಿ ಹೆಂಡತಿಯರ ಮುಂದೆ ಗಂಡಂದ್ರನ್ನ ಹೊಡೆದು ಹಾಕಿ ನಿಮ್ಮನ್ನ ವಿಧವೆ ಮಾಡ್ತೀವಿ, ಹೋಗಿ ಮೋದಿ ಮುಂದೆ ಕೂತ್ಕೊಂಡು ಅಳಿ ಅಂತ ಹೇಳಿ ಕಳಿಸಿದ್ರಲ್ಲ. ಈಗ ನೋಡಿ ಭಯ, ಈಗ ಶುರುವಾಗಿದೆ. ಭಯ ಅಂದ್ರೆ ಏನು ಅಂತ ಈಗ ಗೊತ್ತಾಗ್ತಾ ಇದೆ. ಹೆದರ್ಕೊಂಡು ಬ್ರಿಟನ್ಗೆ ಓಡ್ ಹೋಗಿ ತನ್ನ ಫ್ಯಾಮಿಲಿಯನ್ನು ಅಡಗಿಸ್ತಿಡ್ತಿದ್ದಾನೆ ಈ ಮುನೀರ್ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಈ ಕಡೆ ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಇಲ್ಲಿ ಆಳಗಿ ಕೂತಿದ್ದವರಂತ ನೆಲೆ ಧ್ವಂಸ ಮಾಡಿದೆ ನಮ್ಮ ಸೇನೆ. ಜೊತೆಗೆ 7 ಉಗ್ರರ ಮನೆಗಳನ್ನು ಉಡೇಸ್ ಮಾಡಲಾಗಿದೆ. ಬುಲ್ಡೋಜರ್ ಹಾಕಿ IED ಹಾಕಿ ಬ್ಲಾಸ್ಟ್ ಮಾಡಿದ್ದಾರೆ, ಕಿತ್ತು ಬಿಸಾಕಿದ್ದಾರೆ. ಯೋಗಿ ಮಾಡೆಲ್ ಅಲ್ಲಿ ಬುಲ್ಡೋಜರ್ ದಾಳಿ ಮಾಡಿ 7 ಉಗ್ರರ ನೆಲೆಯನ್ನ, ಅವರ ಕುಟುಂಬವನ್ನ ಈಗ ಬೀದಿಗೆ ತಂದು ನಿಲ್ಲಿಸಿರೋದು. ಇಂಥ ಕೆಲಸ ಮಾಡಿದಿರಲ್ವಾ, ತಕ್ಕ ಶಾಸ್ತಿ. ಕೊನೆಗಲ್ಲಿ ಹೆಲ್ಪ್ ಮಾಡಿದ್ರಲ್ಲ ಅವ್ರಿಗೂ ತಕ್ಕ ಶಾಸ್ತಿ ಆಗಿದೆ. ಲೋಕಲ್ಸ್ ಹೆಲ್ಪ್ ಮಾಡಿದ್ರಲ್ಲ ಅವ್ರಿಗೂ ತಕ್ಕ ಶಾಸ್ತಿ. ಜೊತೆಗೆ ಈ ಉಗ್ರರಿಗೂ ಪುಲ್ವಾಮಾ, ಕುಲ್ಗಾಮ್, ತ್ರಾಲ್, ಹಾಗೆ ಬಿಲ್ ಬೆಹರಾ, ಶೋಪಿಯಾನ್ ಇನ್ನಿತರ ಕಡೆಗಳಲ್ಲಿ ಮನೆಗಳನ್ನ ಧ್ವಂಸ ಮಾಡಿ ಬಿಸಾಡಿದ್ದಾರೆ. ಈಗಾಗಲೇ ನಾವು ರಿಪೋರ್ಟ್ ಮಾಡಿದ ಹಾಗೆ ಗಡಿಗೆ ನಮ್ಮ ಸೇನೆ ಹೋಗಿ ನಿಂತಿದೆ. ನಮ್ಮ ಸೇನಾ ವಾಹನಗಳು, ಸುಸಜ್ಜಿತವಾದಂತಹ ಯುದ್ಧ ವಿಮಾನಗಳು, ಏನೇನು ಬೇಕೋ ಶಸ್ತ್ರ ತಯಾರಿ, ಎಮರ್ಜೆನ್ಸಿ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಆಸ್ಪತ್ರೆಗಳಲ್ಲೆಲ್ಲ ಸ್ಟಾಫ್ ಇರುವಂತೆ ರಜಾ ಗಿಜಾ ಕ್ಯಾನ್ಸಲ್ ಮಾಡಿ ಅಷ್ಟು ತಯಾರಿ ಮಾಡ್ಕೊಂಡಿದೆ. ಸೊ ಎನಿ ಟೈಮ್ ಏನು ಬೇಕಾದ್ರೂ ಆಗಬಹುದು. ಭಾರತದಿಂದ ಇದು ಗೊತ್ತಾಗ್ತಿದ್ದ ಹಾಗೆ ಅವನು ಅಲ್ಲಿಗೆ ಬ್ರಿಟನ್ಗೆ ಓಡ್ ಹೋಗಿರೋದು, ಕಾಲ್ ಕಿತ್ತಿರೋದು. ಇದರ ನಡುವೆ ನೋಡಿ ಅಸಲಿ ಶಾಕ್ ಈ ಸಲ ಪಾಕಿಸ್ತಾನಕ್ಕೆ ಮೋದಿ ಶಾ ಕೊಟ್ಟಿರುವ, ಭಾರತ ಕೊಟ್ಟಿರುವಂಥ ಅಸಲಿ ಶಾಕ್, ಈ ಯುದ್ಧಕ್ಕಿಂತ ಭೀಕರವಾದ ಶಾಕ್. ಈಗಾಗಲೇ ಬೇಕಾದಷ್ಟು ಡೀಟೇಲ್ಸ್ ನೋಡ್ಬಿಟ್ಟಿದ್ದೀರಾ, ನಾವು ಮಾಡಿದ್ದೀವಿ 3 ದಿನಗಳಿಂದ ಅದರ ಬಗ್ಗೆ ಎಲ್ಲ ಕಡೆ ಡೀಟೇಲ್ಸ್ ಅನ್ನು ನೋಡಿರ್ತೀರಾ. ಸಿಂಧೂ ನದಿ ನೀರಿನ ಒಪ್ಪಂದ ಸಸ್ಪೆಂಡ್ ಮಾಡಿರೋದಲ್ವಾ, ಅಷ್ಟಕ್ಕೆ ಮುಗುದಿಲ್ಲ. ಅಮಿತ್ ಶಾ ನೇತೃತ್ವದಲ್ಲಿ ಈಗ ಮೀಟಿಂಗ್ ಆಗಿ ಬಹುದೊಡ್ಡ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇದು ಪಾಕಿಸ್ತಾನವನ್ನು ಶೇಕ್ ಮಾಡ್ತಿರುವ ಸುದ್ದಿ. ಕೇಳಿದ್ರಲ್ಲ, ಸಿಂಧೂ ನದಿ ನೀರಿನ ಒಪ್ಪಂದ ಸಸ್ಪೆಂಡ್ ಆಯ್ತು, ಹಿಡಿದಿಟ್ಕೊಳ್ಳೋಕೆ ಡ್ಯಾಮೇ ಇಲ್ಲ, ಮುಂದೆ ಯಾವತ್ತೋ ಕಟ್ಟೋ ತನಕ ಏನ್ ಕಥೆ, ಈಗ ಹೋಗ್ತಿರೋ ನೀರು ನಿಲ್ಸಕ್ಕಾಗತ್ತಾ? ಸುಮ್ಮನೆ ಬಾಯಿ ಮಾತಿಗೆ ಮೋದಿ ಏನೋ ಭಾಷಣ ಮಾಡೋ ಚಟಕ್ ಮಾಡ್ತಿದ್ದಾರೆ, ಏನು ಮಾಡೋಕ್ಕಾಗಲ್ಲ, ನಮ್ಮವರೇ ಮಾತಾಡ್ತಿದ್ದಾರೆ. ಈಗ ಸಂತೋಷ್ ಲಾಡ್ ಚಾಲೆಂಜ್ ಆಗ್ತಿದ್ದಾರೆ, ರಿಸೈನ್ ಮಾಡಲಿ ಮೋದಿ.
ಯಾಕೆ ಕಾಶ್ಮೀರಕ್ಕೆ ಬಂದಿಲ್ಲ? 1 ಕೋಟಿ ಕೊಡ್ಲಿ. ಇಲ್ಲಿ ಸಿದ್ದರಾಮಯ್ಯನವರು ಅವರು ಉಗ್ರರಿಗೆ ಚಾಲೆಂಜ್ ಮಾಡಿದ್ಮೇಲೆ ಮತ್ತೆ ದಾಳಿ ಆಗಿದೆ, ಈ ರೀತಿಯದ್ದೆಲ್ಲ ನಡೀತಿದೆ. ಅಲ್ಲಿ ಮೇಲ್ಮಟ್ಟದಲ್ಲಿ ಪ್ರತಿಪಕ್ಷಗಳು ಕೂಡ ನಾವಿದ್ದೀವಿ ಅನ್ನೋ ಅಭಯ ಕೊಟ್ಟಿದ್ರು. ನೋಡ್ತಾ ಇದ್ದೀವಿ, ನಮ್ಮ ರಾಜ್ಯದಲ್ಲೇ ನೋಡ್ತಾ ಇದ್ದೀವಿ ಎಂತೆಂಥ ಹೇಳಿಕೆಗಳು ಬರ್ತಿದ್ದಾವೆ ಅಂತ. ಎಲ್ಲಕ್ಕಿಂತ ಪ್ರಮುಖವಾಗಿ OIC ಕೇಳಿದ್ರು, ಡ್ಯಾಮೇ ಇಲ್ಲದೆ ಮೋದಿ ವಾಟರ್ ಸಸ್ಪೆಂಡ್ ಮಾಡ್ತೀವಿ ಅಂದ್ರೆ ಏನಾಗುತ್ತೆ ಅಂತ. ನೋಡಿ, ಈಗ 3 ಸ್ಟೆಪ್ಗಳಲ್ಲಿ ಪಾಕಿಸ್ತಾನ ಆಘಾತ ಕೊಡ್ತಾ ಇದೆ. ಯಾವ ರೀತಿ ಅಂತ ಕೇಳಿದ್ರೆ, ಸಿಂಧೂ ನದಿ ನೀರಿನ ವಿಚಾರದಲ್ಲಿ ವರ್ಲ್ಡ್ ಬ್ಯಾಂಕ್ಗೆ ಈ ಮಾಹಿತಿಯನ್ನು ಕಳಿಸ್ಕೊಡ್ತಿರೋದು. ಈಗ ವರ್ಲ್ಡ್ ಬ್ಯಾಂಕ್ ನೇತೃತ್ವದಲ್ಲಿ, ಅವರ ನಾಯಕತ್ವದಲ್ಲಿಯೇ, ಮುಂದಾಳತ್ವದಲ್ಲಿ ಈ ಒಪ್ಪಂದ ಆಗಿತ್ತಲ್ವಾ, ಈಗ ಅವರ ಮುಂದೆ ಈ ಮಾಹಿತಿ ನಿರ್ಧಾರ ಹೋಗ್ತಾ ಇದೆ. ಮತ್ತೊಂದು ಕಡೆಗೆ ಕಾನೂನು ಹೋರಾಟಕ್ಕೆ ಬೇಕಾದ ಅಸ್ತ್ರವೂ ಕೂಡ ಭಾರತಕ್ಕೆ ಸಿಕ್ಕೇ ಬಿಟ್ಟಿದೆ. ಇದು ಎಕ್ಸ್ಪರ್ಟ್ಸ್, ಈ ಇಲಾಖೆಗೆ ಸಂಬಂಧಪಟ್ಟವರೇ ಹೇಳ್ತಾ ಇರೋದು. ಜಲಶಕ್ತಿ ಇಲಾಖೆ ವತಿಯಿಂದಾನೇ ಇದರ ಅನೌನ್ಸ್ಮೆಂಟ್ ಆಗಿದೆ. ಮಿನಿಸ್ಟರೇ ಹೇಳ್ತಿದ್ದಾರೆ, ಈಗ ಒಂದೇ ಒಂದು ಹನಿ ನೀರು ಹೋಗಲ್ಲ. ಹೆಂಗೆ? ಅಮಿತ್ ಶಾ ಅವ್ರ ನೇತೃತ್ವದಲ್ಲಿ ತೀರ್ಮಾನ ಆಗಿದೆ. 3 ಸ್ಟೆಪ್ಪಲ್ಲಿ ನಿರ್ಧಾರಗಳಾಗಿವೆ. ನಂಬರ್ 1, ನಮ್ಗೆ ಆಲ್ರೆಡಿ ಇರೋ ಡ್ಯಾಮ್ ಕೆಪಾಸಿಟಿ ಜಾಸ್ತಿ ಮಾಡೋದು. ಅದಕ್ಕೆ ಟೆಕ್ನಾಲಜಿಗಳಿವೆ. ಒಂದು ಹೂಳೆತ್ತೋದು ಒಂದು ಆಪ್ಷನ್, ಅದು ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಟ್ರಾ ಹಿಡಿದಿಟ್ಕೊಳ್ಳುತ್ತೆ. ಈಗಿರೋ ಡ್ಯಾಮ್ ಕೆಪಾಸಿಟಿನೇ ಜಾಸ್ತಿ ಮಾಡಿ ಅಲ್ಲಿ ಶೇಖರಿಸ್ಕೊಳ್ಳೋದು. 2ನೇದು, ಶೇಖರಿಸೇ ಇಟ್ಕೊಳ್ಬೇಕಂತ ಇದೆಯಾ? ಈಗಿರೋ ಟೆಕ್ನಾಲಜಿಯಲ್ಲಿ ನೀರನ್ನ ಡೈವರ್ಟ್ ಮಾಡಬಹುದು. ಅಲ್ಲಿಗೆ ಬಂದು ಡೈವರ್ಟ್ ಆಗ್ಬೋದು. ಒಂದೇ ಸಲ ಎಲ್ಲ ಬಂದು ಬೀಳಲ್ಲ. ಡೈವರ್ಟ್ ಮಾಡಿ ನಮ್ಮ ರೈತರಿಗೆ ಬಹುದೊಡ್ಡ ಗಿಫ್ಟ್ ಕೊಡುತ್ತೆ ಭಾರತ ಸರ್ಕಾರ ಈ ಮೂಲಕ. ನಿನ್ನೆಷ್ಟೇ ಒಮರ್ ಅಬ್ದುಲ್ಲಾ ಅವ್ರು ಹೇಳಿದ್ರು, ಜಮ್ಮು ಕಾಶ್ಮೀರದ CM ಏನಂತ, ಸಿಂಧೂ ನದಿ ವಿಚಾರದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಅನ್ಯಾಯ ಆಗಿದೆ. ನಿಜವಾಗಿ ನಮಗೆ ನೀರು ಸಿಗ್ತಿರ್ಲಿಲ್ಲ, ಅವ್ರಿಗೆ 80% ಹೋಗ್ತಾ ಇದ್ದಿದ್ದು ನೀರು. ಹಾಗಾಗಿ ಈ ಪೂರ್ವದ ನದಿಗಳು ನಮಗೆ, ಪಶ್ಚಿಮದ ಅವ್ರಿಗೆ ಅಂತಿತ್ತಲ್ಲ, ಅವ್ರಿಗೆ 80% ನೀರು ಹೋಗ್ತಾ ಇತ್ತು. ಈಗ ನಾವೇನದನ್ನು ಹಿಡಿದಿಟ್ಕೋಬೇಕು ಬಕೆಟಲ್ಲಿ ಅಂತಿಲ್ಲ, ಡ್ಯಾಮ್ ಕಟ್ಟಲೇಬೇಕು ಈ ತಕ್ಷಣಕ್ಕೆ ಅಂತಿಲ್ಲ, ಮುಂದೆ ಕಟ್ಟೋಣ, ಅದನ್ನೂ ಮಾಡೋಣ. ಅದು ಮಾಡೋ ತನಕ ಇಮ್ಮಿಡಿಯೇಟ್ ಆಗಿ ಕೊಡಬಹುದು ಏಟನ್ನು. ಹೆಂಗೆ ಅಂದರೆ, ನಮ್ಮ ಟೆಕ್ನಾಲಜಿ, ಮಾಡರ್ನ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಬೇರೆ ಕಡೆ ಡೈವರ್ಟ್ ಮಾಡಿ ನದಿಗಳಿಗೆ ಸೇರಿಸಬಹುದು. ಬೇರೆ ಡ್ಯಾಮ್ಗಳಿಗೆ ಡೈವರ್ಟ್ ಮಾಡೋದು, ಅಥವಾ ಇರೋ ಕಡೆ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋದು, ಬೇರೆ ಕಡೆಗಳಲ್ಲಿ ಲಿಂಕ್ ಮಾಡಿ ನೀರನ್ನೇ ಟೆಕ್ನಾಲಜಿ ಮೂಲಕ ಡೈವರ್ಟ್ ಮಾಡೋದು. ಈ ರೀತಿ ಕೂಡಲೇ ತಗೊಳ್ತಿರೋ ಸ್ಟೆಪ್. 3 ಸ್ಟೆಪ್ ಏನೇನು ಅಂತ ಕೇಳಿದ್ರೆ, ಒಂದು ತಕ್ಷಣ, ಇನ್ನೊಂದು ಮಿಡ್ ಟರ್ಮ್, ಇನ್ನೊಂದು ಲಾಂಗ್ ಟರ್ಮ್ ಎಫೆಕ್ಟ್. ಈ ರೀತಿ ಪ್ಲಾನ್ ಮಾಡಿದ್ದಾರೆ. ಸೊ ನೀರನ್ನು ಒಂದೇ ಒಂದು ಹನಿನೂ ಹೋಗಕ್ಕೆ ಬಿಡಲ್ಲ ಅಂತಹ ಸ್ಟೆಪ್ಪನ್ನು ತಗೊಳ್ಳುವ ಮಹತ್ವದ ಘೋಷಣೆ ಈಗ ಮಿನಿಸ್ಟರೇ ಮಾಡಿದ್ದಾರೆ. ಜಲಶಕ್ತಿ ಸಚಿವಾಲಯವೇ ಈ ಘೋಷಣೆಯನ್ನು ಮೊಳಗಿಸಿದೆ. 1 ಹನಿ ನೀರು ಹೋಗಲ್ಲ, ಈ ಕ್ಷಣದಿಂದನೇ ಜಾರಿ ಆಗುತ್ತೆ ಅಂತ. ಕೆಲವು ಡ್ಯಾಮ್ಗಳಂತೂ ಈಗಾಗಲೇ ಗೇಟ್ ಬಾಗಿಲು ಹಾಕಿಬಿಟ್ಟಿವೆ. ಹೆಂಗೆ ಹೋಗಲ್ಲ ಅಂದರೆ ಹಿಂಗೆ ಹೋಗಲ್ಲ. ನೋಡಿ, ಅದರ ನಡುವೆ ಈಗ ವರ್ಲ್ಡ್ ಬ್ಯಾಂಕ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಕಾನೂನು ಹೋರಾಟ, ಅದರಲ್ಲಿ ಜಯ ಸಿಗತ್ತಾ? ಒಪ್ಪಂದ ಆಗಿರೋದಲ್ವಾ ಇದು ಅಂತ ಕೇಳಿದ್ರೆ, ಅಲ್ಲೂ ಇದೆ, ಅವಕಾಶ ಇದೆ. ವಿಯೆನ್ನಾ ಕನ್ವೆನ್ಷನ್ ಪ್ರಕಾರ, ವಿಯೆನ್ನಾ ಒಪ್ಪಂದದ, ಅಂತಾರಾಷ್ಟ್ರೀಯ ವಿಚಾರಗಳ ಒಪ್ಪಂದದ ಪ್ರಕಾರ ಭಾರತಕ್ಕೆ ಪೂರಕವಾದಂಥ ಎಲ್ಲ ಅವಕಾಶ ಇದೆ. ಏನಂತ ಕೇಳಿದ್ರೆ, ಫಂಡಮೆಂಟಲ್ ಚೇಂಜಸ್ ಆದಾಗ ಸರ್ಕಮ್ಸ್ಟೆನ್ಸ್ ಅಲ್ಲಿ ಇದನ್ನ ಮುರಿಬಹುದು ಅನ್ನುವಂಥ ಅವಕಾಶ ಇದೆ. ಟೆರರ್ ಅಟ್ಯಾಕಿಂದಾಗಿ, ನಿರಂತರ ಅಟ್ಯಾಕಿಂದಾಗಿ ನಮಗೆ ಫಿಸಿಕಲಿ ಏನು ಡ್ಯಾಮೇಜ್ ಆಗಿದೆ, ಎಕನಾಮಿಕಲಿ ಏನು ಡ್ಯಾಮೇಜ್ ಆಗಿದೆ, ಬೇರೆ ಬದಲಾವಣೆಗಳು ಮತ್ತು ದೊಡ್ಡ ಅನಾಹುತ ಆಗಿರುವ ಕಾರಣದಿಂದಾಗಿ 2 ರಾಷ್ಟ್ರಗಳ ನಡುವೆ ಇನ್ನು ಈ ಒಪ್ಪಂದವನ್ನು ಮುಂದುವರಿಸೋಕೆ, ಅಗ್ರಿಮೆಂಟ್ ಮುಂದುವರಿಸ್ಕೊಂಡು ಹೋಗೋಕ್ಕೆ ಸಾಧ್ಯವೇ ಇರದಂಥ ಸರ್ಕಮ್ಸ್ಟೆನ್ಸ್ ಬದಲಾವಣೆಗೆ ಸಾಕ್ಷಿಯನ್ನು ಇಟ್ಟು ವರ್ಲ್ಡ್ ಬ್ಯಾಂಕ್ಗೆ ಈ ವಿಚಾರವನ್ನು ಕಳಿಸ್ಕೊಡ್ತಾ ಇದೆ. ಮತ್ತು ವಿಯೆನ್ನಾ ಕನ್ವೆನ್ಷನ್ ಪ್ರಕಾರ ಖಂಡಿತ ಈ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡೋದಕ್ಕೆ, ಸಸ್ಪೆಂಡ್ ಮಾಡೋದಕ್ಕೆ, ಹೋಲ್ಡ್ ಮಾಡೋದಕ್ಕೆ ನಮಗೆ ಅವಕಾಶ ಇದೆ. ಸೊ ಕಾನೂನು ಪ್ರಕಾರ, ಟೆಕ್ನಾಲಜಿ ಪ್ರಕಾರ ಈ ಪ್ರಮುಖ ನಿರ್ಧಾರಗಳನ್ನ ಈಗ ಸರ್ಕಾರ ಕೈಗೊಂಡಿರೋದು, ಘೋಷಿಸಿರೋದು ಅಮಿತ್ ಶಾ ಅವರ ನೇತೃತ್ವದ ಮೀಟಿಂಗ್ ನಲ್ಲಿ. ಹಾಗಾಗಿ 1 ಹನಿ ನೀರು ಹೋಗಲ್ಲ ಇನ್ನು ಮುಂದೆ. ಅವರಿಗೆ ವೆಸ್ಟರ್ನ್ ರಿವರ್ಸ್ನ ಯೂಸ್ ಮಾಡ್ಕೊಳ್ತೀವಿ ಅಂತ ಯೂಸ್ ಮಾಡ್ತಿರ್ತಾರಲ್ವಾ, ಅವ್ರ ಪಾಲಿನ ನೀರನ್ನ ಯೂಸ್ ಮಾಡ್ಕೊಳ್ತಿರ್ತಾರಲ್ವಾ, ಇಲ್ಲಿ ಏನ್ ಮಾಡ್ತಾರೆ, ನಮ್ಮ ಹತ್ರ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಹಿಡಿದಿಟ್ಕೊಳ್ಳೋದು. ಅದ್ರ ಜೊತೆಗೆ ಅತಿಯಾದ ನೀರು ಬಂದಾಗ, ಅಂದರೆ ಮಾನ್ಸೂನ್ ಸೀಸನ್ನು, ಅತಿಯಾದ ಮಳೆ ಇದ್ದಾಗ ಫ್ಲಡ್ ಆಗೋಕೆ ಬಿಟ್ಬಿಡೋದು. ಬಿಡಬಹುದು, ಕೊಚ್ಚಿ ಹೋಗಬೇಕು ಪಾಕಿಸ್ತಾನ, ಆ ಥರ ಮಾಡಬಹುದು. ನಾವು ನೀರು ಎಷ್ಟು ರಿಲೀಸ್ ಮಾಡ್ತಿದ್ದೀವಿ ಅನ್ನೋ ಇನ್ಫಾರ್ಮೇಷನ್ ಕೊಡಬಾರ್ದು, ಅವ್ರಿಗೆ ಕೊಡೋ ಹಾಗಿಲ್ಲ. ಈಗ ಸಸ್ಪೆಂಡ್ ಮಾಡೋದ್ರಿಂದಾಗಿ ಯಾವುದೇ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗಲ್ಲ. ಇಷ್ಟು ದಿನ ಪ್ರತಿ ವರ್ಷ ಮೀಟಿಂಗ್ಗಳಾಗ್ತಿತ್ತು 2 ರಾಷ್ಟ್ರಗಳ ನಡುವೆ. ಆ ಅಗ್ರಿಮೆಂಟ್ ಆಧಾರದಲ್ಲಿ ಮೀಟಿಂಗ್ಗಳಾಗಿ ಡೇಟಾ ಎಕ್ಸ್ಚೇಂಜ್ ಮಾಡಬೇಕಿತ್ತು. ಇನ್ಫ್ಲೋ ಮತ್ತು ಎಷ್ಟು ಮಂಜು ಕರಗಿದೆ, ಮುಂದಿನ ದಿನಗಳಲ್ಲಿ ಎಷ್ಟು ಫ್ಲೋ ಆಗಬಹುದು, ಯಾವ ರೀತಿ ಫ್ಲಡ್ ಆಗಬಹುದು, ಪ್ರತಿಯೊಂದು ಇನ್ಫಾರ್ಮೇಷನ್ ಅನ್ನ ಪಾಕಿಸ್ತಾನಕ್ಕೆ ಭಾರತ ಹಸ್ತಾಂತರಿಸ್ತಿತ್ತು. ಯಾಕಂದ್ರೆ ನಾವು ಮೇಲಿದ್ದೀವಿ, ಅವ್ರು ಕೆಳಗಿದ್ದಾರೆ.
ನಾವು ಮೇಲ್ಭಾಗದಲ್ಲಿರೋದ್ರಿಂದಾಗಿ ನಾವು ಇನ್ಫಾರ್ಮೇಶನ್ ಕೊಟ್ಟರೆ ಅದಕ್ಕೆ ತಕ್ಕಂತೆ ಪಾಕಿಸ್ತಾನ ಕಾರ್ಯಾಚರಿಸ್ತಿತ್ತು. ಇನ್ನು ಮುಂದೆ ನಮಗೆ ಹೆಚ್ಚಾದಾಗ ನೀರನ್ನ ಹೇಳ್ದೆ ಕೇಳದೆ ಬಿಟ್ಟು ಪಾಕಿಸ್ತಾನ ಕೊಚ್ಚಿಕೊಂಡು ಹೋಗುವಂತೆ ಮಾಡಬಹುದು. ಮತ್ತು ಅವ್ರಿಗೆ ಅವಶ್ಯಕತೆ ಇರೋ ಸಮಯದಲ್ಲಿ ನೀರನ್ನ ಹೋಲ್ಡ್ ಮಾಡುವ ಮೂಲಕ ಬರಗಾಲವನ್ನು ಸೃಷ್ಟಿಸಬಹುದು. ಅಂತಹ ತಾಕತ್ ನಮಗಿದೆ. ಇಲ್ಲದಿರೋದನ್ನ ಈಗ ಸೃಷ್ಟಿಸ್ತಿದ್ದಾರೆ ಟೆಕ್ನಾಲಜಿ ಮೂಲಕ. ತಕ್ಷಣ ಈಗ ಹೈಡ್ರೋ ಪವರ್ ಉತ್ಪಾದನೆ ಪ್ರಾಜೆಕ್ಟು ಮತ್ತು ಡ್ಯಾಮ್ಗಳನ್ನು ಈ ಕ್ಷಣಕ್ಕೆ ನಿರ್ಮಾಣ ಮಾಡೋದಕ್ಕೆ ಆಗದೆ ಇದ್ರು ಕೂಡ ಮುಂದುವರೆದಿರುವ ಟೆಕ್ನಾಲಜಿ ಮೂಲಕ ಇದು ಸಾಧ್ಯ ಇದೆ. ನೀರನ್ನ ಡೈವರ್ಟ್ ಮಾಡಿ ನಮಗೆ ಬಳಸ್ಕೊಳ್ಳೋದಕ್ಕೆ ಮತ್ತು ಅವರಿಗೆ ಆಘಾತವನ್ನು ಕೊಡೋದಕ್ಕೆ. 80-90% ಪಾಕಿಸ್ತಾನದ ಜನಜೀವನ ಆಧಾರ ಆಗಿರೋದು ಈ ಸಿಂಧು ನದಿ ಮೇಲೆ. 25 ಕೋಟಿ ಜನ ನಲ್ಗೆ ಹೋಗ್ತಾರೆ. 100 ತಲೆ ತೆಗಿಬೇಕು, ರಕ್ತ ಹರಿಸ್ಬೇಕು, ಅದೆಲ್ಲ ಸೆಕೆಂಡರಿ. ತಲೆಗೆ ಬಿದ್ದೇ ಬೀಳುತ್ತೆ, ಅದರಲ್ಲಿ ಡೌಟ್ ಇಲ್ಲ. ಆದರೆ ಅದಕ್ಕಿಂತ ದೊಡ್ಡ ಆಘಾತ ಅಲ್ವಾ ಇದು? ಇಷ್ಟು ವರ್ಷಗಳಲ್ಲಿ ಎಂತೆಂಥ ಯುದ್ಧಗಳಾದವು ಭಾರತ ಪಾಕಿಸ್ತಾನದ ನಡುವೆ, ನಿಲ್ಲಲಿಲ್ಲ. ಈ ಒಪ್ಪಂದ ನಿಂತಿರಲಿಲ್ಲ. 6 ದಶಕಗಳಲ್ಲಿ ಮಾಡದ್ದನ್ನ ಮೋದಿ ಮಾಡಿದ್ರು ಅಂತ ನಿನ್ನೆ ಪಾಕಿಸ್ತಾನದ ಪಾರ್ಲಿಮೆಂಟಲ್ಲಿ ಬಾಯ್ ಬಡ್ಕೊಳ್ತಿದ್ದಾರೆ. ಅದು ಹೆಂಗ್ ನೀರು ನಿಲ್ಲಿಸ್ತಾರೆ? ಇದು ಯುದ್ಧಕ್ಕಿಂತ ದೊಡ್ಡದು. ನಾವು ರಕ್ತ ಹರಿಸ್ತೀವಿ ಅಂತ ಹಫೀಜ್ ಸಯ್ಯದ್ ಹೇಳ್ತಿದ್ದಾನೆ. ನೀವು ನೀರು ನಿಲ್ಲಿಸಿದ್ರೆ ರಕ್ತ ಹರಿಸಿ, ಆ ನೀರು ರಕ್ತದ ಜೊತೆಗೆ ಹರ್ಕೊಂಡು ಬರೋ ತರ ಮಾಡ್ತೀವಿ ಅಂತ ಬಾಯ್ ಬಡ್ಕೊಳ್ತಿದ್ದಾರೆ. ಇವರು ಯುದ್ಧದ ಬಗ್ಗೆ ಮಾತಾಡ್ತಿಲ್ಲ. ಹಫೀಜ್ ಸಯ್ಯದ್ಗಾಗ್ಲಿ ಪಾಕಿಸ್ತಾನಕ್ಕಾಗ್ಲಿ ಸೇನೆಗಾಗ್ಲಿ ಯುದ್ಧದ ಬಗ್ಗೆ ಭಯ ಇಲ್ಲ. ಅವರು ರೆಡಿ, ಅದಕ್ಕೆ ಸಾಯೋಕ್ ರೆಡಿ, ಸಾಯಿಸೋಕ್ ರೆಡಿ. ಅದು ಅವ್ರ ಜಾಯಮಾನ. ನೀರಿಗೆ ಹೆದರ್ ಕಂಗಾಲ ಆಗಿ ಹೋಗಿದೆ ಪಾಕಿಸ್ತಾನ. ಪಾರ್ಲಿಮೆಂಟ್ ಅಲ್ಲಿ ನಿನ್ನೆ ಕೋಲಾಹಲವೇ ಸೃಷ್ಟಿಯಾಯ್ತು ಈ ವಿಚಾರದಲ್ಲಿ. 6 ದಶಕಗಳಿಂದ ಆಗದೆ ಇರುವಂತಹ ಸ್ಟೆಪ್ ತಗೊಂಡಿದ್ದಾರೆ. ಇದು ಸಣ್ಣ ವಿಷಯ ಅಲ್ವೇ ಅಲ್ಲ. ಮೋದಿ ತಗೊಂಡಿರೋ ಸ್ಟೆಪ್ ಏನು ಅಂತ ಇವತ್ತಿಂದನೇ ಗೊತ್ತಾಗತ್ತೆ, ಈ ಕ್ಷಣದಿಂದನೇ ಜಾರಿಯಾಗತ್ತೆ. ನೀರು ಬಿಡಲ್ಲ, ಹೆಂಗ್ ಬಿಡಲ್ಲ ಅನ್ನೋದನ್ನ ಈಗ ಸಚಿವಾಲಯ ಎಕ್ಸ್ಪ್ಲೇನ್ ಮಾಡಿದೆ. ದೇಶದ ಜನಕ್ಕೆ ಡೌಟ್ ಇದೆಯಾ, ಪ್ರತಿಪಕ್ಷಗಳಿಗೆ ಡೌಟ್ ಇದೆಯಾ? ನೋಡಿ, ಹಿಂಗ್ ಮಾಡ್ತೀವಿ ಅಂತ ಮಾಡೆಲ್ ಅನ್ನ ತೆರೆದಿಟ್ಟಿದ್ದು. ಮತ್ತೊಂದ್ ಕಡೆಗೆ ಯುದ್ಧದ ದಾಹದಲ್ಲಿರೋ ಪಾಕಿಸ್ತಾನಕ್ಕೆ ಆ ದಾಹ ತಣಿಸೋದಕ್ಕೂ ತಯಾರಿಯಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.